ಅವ್ರದೇ ಪಕ್ಷದವ್ರು, ಒಂದೇ ಪಕ್ಷದವ್ರು ಅವರೆಲ್ಲ. ಇವರು ಅವ್ರೇನು ಒಂದೇರಲ್ಲ, ಎಲ್ಲರೂ ಕಂಡ್ರೆ ಹಂಗಿರ್ತಕ್ಕಂಥ ಸಂದರ್ಭ ಅವ್ರದೇ ಸರ್ಕಾರ ಇದೆಯಲ್ಲ, ಆ ತನಿಖೆ ಮಾಡೋದಕ್ಕೆ COD ಕೊಡಬೇಕು, CCP ಕೊಡಬೇಕು, ಲೋಕಾಯುಕ್ತ ಕೊಡಬೇಕು, ಎಲ್ಲದನ್ನೂ ನಾವೇನು ಹಿಂದೆಯಿಂದಲೂ ನಾವು ಅವ್ರ ಮೇಲೆ ಆಪಾದನೆ ಮಾಡ್ಕೊಂಡು ಬಂದಿದ್ದೀರಿ. ನಮ್ಮ ಸರ್ಕಾರ ಬಂದ ಮೇಲೆ ನಾವೇನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತೀವಿ. ಇವತ್ತು ಸಿದ್ದರಾಮಯ್ಯನವರು ಜಿಲ್ಲಾ ಉಸ್ತುವಾರಿ ಸಚಿವರು, ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲ ಹೇಳಿದ ಕಾಲು ಅವ್ರ ಕಾಲು ಅವರೇ ಹೇಳ್ಕೊಂತ ಇರೋ ಸಂದರ್ಭದಲ್ಲಿ ನಾವು ಇವರು ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋದು ಸಾಮಾನ್ಯ ಜನನು ಅದನ್ನ ನೋಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇದಕ್ಕೆ ಅವ್ರ ಹೈಕಮಾಂಡ್ ಏನು ಆಕ್ಷನ್ ತಗೊಂತಾರೆ, ಯಾರ್ಯಾರು ಸಸ್ಪೆಂಡ್ ಮಾಡ್ತಾರೆ, ಯಾರ್ಯಾರು ವಾಪಸ್ ತಗೊಂತಾರೆ, ಯಾರ್ಯಾರ ಮೇಲೆ ಕೇಸ್ ಬುಕ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ. ಯಾಕಂದ್ರೆ ಇವತ್ತೆಲ್ಲ ಸ್ಟೇಷನ್ ಇನ್ನೊಂದು ಮತ್ತೊಂದೆಲ್ಲ ಅವ್ರು ಕೈಗೊಂಡಿರತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತೇನು ಹೋರಾಟ ನಾವು ನಿರಂತರವಾಗಿ ಮಾಡ್ತಾನೆ ಇದ್ರು. ಮೊದಲಿಂದಲೂ ನಮ್ದು ಅವರು ಚಟಪಟಿಗೆ ಬಂದಿರ್ತಕ್ಕಂಥವ್ರೆ. SN ಒಂದ್ ಕಡೆ ಆದ್ರೆ, ಮಾಲೂರ್ ಒಂದ್ ಕಡೆ ಆದ್ರೆ, ಈ ಕಡೆ DCC ಬ್ಯಾಂಕ್ ಒಂದ್ ಕಡೆ ಆದ್ರೆ, ಇದು ನೋಡಿದಂಥ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಇವತ್ತು ನೀವು ಮಾಧ್ಯಮಗಳಲ್ಲೂ ಆಗ್ತಾ ಇದ್ದೀವಿ. ಇದಂತ ಆಗ್ತಂಥ ಸಂದರ್ಭದಲ್ಲಿ ಕೂಡಲೇ ಇದರ ಏನು ತಪ್ಪುಗಳು ಮಾಡಿರ್ತಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಇವತ್ತು ಆ SN ಮಾತಾಡೋಂಥ ರೀತಿ ಅದನ್ನೆಲ್ಲ ನೋಡಿದಾಗ ಜನ ಗಮನಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೂ ಅಂತಾರೆ ನನಗೆ ಬೇಜಾರಾಗಿದೆ. ಆತು ಆ ಜನನ ಬ್ಲ್ಯಾಕ್ ಮೇಲ್ ಮಾಡೋಂಥದ್ದು, ಆ ರೈತರ ಜಮೀನುಗಳನ್ನ ಒಡ್ಕೊಳ್ಳೋಂಥದ್ದು, ಆ ಸ್ಟೇಷನ್ಗೆ ಹೋದಾಗ ಅವ್ರ ಮೇಲೆ ದೌರ್ಜನ್ಯ ಮಾಡೋಂಥದ್ದು, ಡಿಪಾರ್ಟ್ಮೆಂಟ್ನ ಬಿಟ್ಟು ನಿಮ್ಮ ಜಮೀನು ಬರ್ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮೇಲೆ ರೌಡಿ ಲಿಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಬೆದರಿಸೋಂಥವ್ರು, ಮತ್ತೆ ಯಾರೇ ಹೋದ್ರೇನು ಅವ್ರ ಮನೆಗಳ ಹತ್ರ ನೀವು ಓಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಎತ್ಕೊಂಡವ್ರು ನೀವು ಹೂನಾರ ಅಂತ ಹೇಳೋಂಥದ್ದು, ಮತ್ತೆ ಅವ್ರು ಮಾಡಿರ್ತಕ್ಕಂಥ ಕಾಮಗಾರಿಗಳು, ಕಳಪೆ ಕಾಮಗಾರಿಗಳು ಏನಿದೆ ಎಲ್ಲ ಟಾರು ಡಾಂಬರೀಕರಣ ಇನ್ನೊಂದು ಮತ್ತೊಂದು ಅವ್ರ ಮನೆಯವರೇ ಕಾಂಟ್ರಾಕ್ಟ್ಗಳಾಗಿ ಇಟ್ಕೊಂಡು ಅವೆಲ್ಲ ಕಿತ್ತೋಗ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅದು ಮಾಡಿರ್ತಕ್ಕಂಥ ಹಗರಣಗಳು ಬೇಕಾದಷ್ಟಿದೆ. ನಮ್ಮ ಹತ್ರ ಬೇಕಾದಷ್ಟು ಡಾಕ್ಯುಮೆಂಟ್ಸ್ ಇದೆ. ಅದು ನಮ್ಮ ಮನೆಗೆ ಕಳ್ಸೋದಕ್ಕೆ ಏನೇನು ಬೇಕೋ, ನೆಕ್ಸ್ಟ್ ನಮ್ಮ ಪಕ್ಷದಲ್ಲೇ ಶಾಸಕರಾಗೋದಕ್ಕೆ ಏನೇನು ಬೇಕೋ, ನೆಕ್ಸ್ಟ್ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರೋದಕ್ಕೆ ಏನೇನು ಬೇಕೋ ಅಷ್ಟು ದಾಖಲಾತಿಗಳು ನಮ್ಮ ಹತ್ರ ಈ ಕಾಂಗ್ರೆಸ್ನ SN ನಾರಾಯಣಸ್ವಾಮಿ ಅವ್ರದ್ದು ದಾಖಲಾತಿಗಳು ನಮ್ಮ ಹತ್ರ ಇದೆ. ಇಲ್ಲಿ ಬೇರೆ DCC ಬ್ಯಾಂಕ್ ಮತ್ತೆ KMF ಎಲ್ಲ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಸಾಮಾನ್ಯ ಜನಕ್ಕೂ KMF ಅಲ್ಲಿ ಜನಕ್ಕೆ ತೊಂದರೆ ಆಗಿರ್ತಕ್ಕಂಥದ್ದು ಎಲ್ಲರೂ ಗೊತ್ತಿರೋದ್ರಿಂದ ನಾವು ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ಇವತ್ತು ನಾವೇನು ಅಹೋರಾತ್ರಿ ಇದು ಮಾಡ್ತಾ ಇದ್ರೆ ಅದರಲ್ಲಿ ನಾವು ಆಲಿಂದರದ್ದು ನಾವು ಇದು ಮಾಡಿದ್ವಿ, ಸಬ್ಸಿಡಿ ಕೊಡಬೇಕು ಅಂತ ಹೇಳ್ಬೇಕು, ಸಹಾಯಧನ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ. ಅದಕ್ಕೋಸ್ಕರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಸಿದ್ದರಾಮಯ್ಯನವರೇ ಭ್ರಷ್ಟರು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇನ್ನು ಬುಡನೇ ಏನೇಳ ಮುಂದಿನ ನ್ಯಾಯ ಹೋಗೋದ್ರಲ್ಲ, ಹಿಂದಿನ ನ್ಯಾಯ ಹೋಗೋದು. ಹಂಗಾಗಿ ಬುಡದಿಂದ, ರಂಬೆಗಳಿಂದ, ಕೊಂಬೆಗಳಿಂದ ಎಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಅವ್ರಿಗೆ ಲೈಫ್ ಇಲ್ಲ, ಫ್ಯೂಚರ್ ಇಲ್ಲ. ಮುಂದೆ ಭಾರತೀಯ ಜನತಾ ಪಾರ್ಟಿನೇ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು. ಯತ್ನಾಳವ್ರನ್ನ ನಮ್ಮ ಪಕ್ಷದಲ್ಲಿ ನಾವು ಒಳ್ಳೆ ನಾಯಕರು ಅಂತ ನಾವು ತಿಳ್ಕೊಂಡಿದ್ವಿ. ಅವ್ರು ಇತ್ತೀಚೆಗೆ ಮಾತಾಡ್ತಾ ಇರ್ತಕ್ಕಂಥವ್ರು ಇದನ್ನೆಲ್ಲ ನೋಡಿದಾಗ ಅವರೊಬ್ಬರೇ ಎಲ್ಲ ಇನ್ನೊಂದು ನಾಯಕರು. ಏನು ಹೇಳಿ, ಅವ್ರು ಹುಟ್ಟಿದ ಮೊದಲಿಂದನೂ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಹಿಂದುತ್ವದ ನಾಯಕರುಗಳು ಬೇಕಾದಷ್ಟು ಜನ ಇದ್ದಾರೆ. ಪಕ್ಷದಲ್ಲಿ ಅವ್ರು ಹೆಚ್ಚಿಗೆ ಮಾತಾಡ್ತಾ ಇದ್ದಾರೆ, ಅವರು ಲಿಮಿಟ್ ಕ್ರಾಸ್ ಮಾಡಿದ್ದಾರೆ ಅಂತಲೇ ಅವ್ರನ್ನ ಸಸ್ಪೆಂಡ್ ಮಾಡಿರೋದು. ಮತ್ತೆ ಅವ್ರು ಆ ಥರ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ವಯಸ್ಸಿಗೆ ಒಂದು ಬೆಲೆ ಇದೆ. ಆ ಬೆಲೆನ ಉಳಿಸ್ಕೊಬೇಕಾದ್ರೆ ಅವ್ರು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ಪಕ್ಷ ಕಟ್ಟಿರ್ತಕ್ಕಂಥವ್ರನ್ನ ನಾವು ಈ ರಾಜ್ಯದಲ್ಲಿ ತುಂಬ ಜನ ನೋಡ್ಬಿಟ್ಟಿದ್ದೀವಿ. ನಾವು JH ಪಟೇಲ್ ಅವರ ಪಕ್ಷ ಕಟ್ಟಿದ್ರು, ವಿಜಯ್ ಮಲ್ಯ ಅವ್ರ ಪಕ್ಷ ಕಟ್ಟಿದ್ರು, ಬಂಗಾರಪ್ಪ ಅವ್ರ ಪಕ್ಷ ಕಟ್ಟಿದ್ರು. ಎಷ್ಟು ಜನ ಪಕ್ಷ ಕಟ್ಟಿರ್ತಕ್ಕಂಥವ್ರು. ಎಲ್ಲ ಪಕ್ಷಗಳು ಏನೇನಾಯ್ತು ಇವತ್ತು ಇದೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಯತ್ನಾಳವರು ಸ್ವಲ್ಪ ಹಿರಿಯರಿದ್ದೀರಿ, ನಾವು ಗೌರವ ಕೊಡ್ತೀರಿ, ಇನ್ನೂ ಗೌರವ ಕೊಡ್ತೀರಿ. ಅದಕ್ಕೂ ಒಂದು ತಾಳ್ಮೆ ಇದೆ. ದಯವಿಟ್ಟು ನೀವು ಒಬ್ಬರೆಲ್ಲ ಇನ್ನೊಂದು ನಾಯಕರು, ನಾವು ಇನ್ಯಾವ ನಾಯಕರು, ನಾವೆಲ್ಲ ಏನು ಬೇರೆ ಏನು ಪಾಕಿಸ್ತಾನದಿಂದ ಬಂದಿದ್ದೀರಿ. ನಾವು ಯತ್ನಾಳವರೇ ಸ್ವಲ್ಪ ಇತಿಮಿತಿ ಇರಲಿ ಮಾತಾಡೋಂಥವ್ರು. ನಿಮ್ಮ ಜೊತೆಗೆ ಯಾರೋ 4 ಜನ ಅವರನ್ನ ಲೆಕ್ಕಾಚಾರದಲ್ಲಿ ಬಂದಾಗ ನೀವೇನೇನೋ ಮಾತಾಡೋದಲ್ಲ. ಈ ಕರ್ನಾಟಕ ರಾಜ್ಯದ ಬಹುಸಂಖ್ಯಾತರೆಲ್ಲ ನಮ್ಮ ಜೊತೆನಲ್ಲೂ ಅವರೇ. ನೆಕ್ಸ್ಟ್ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಕೊಡ್ದು ಅಂತ ಹೇಳಿ ತುದಿಗಾಲು ನಿಂತಿರ್ತಕ್ಕಂಥವ್ರು ಇದ್ದಾರೆ. ನಿಮ್ಮನ್ನೆಲ್ಲ ಜನ ಬೈಕಂತ ಇದ್ದಾರೆ. ಯಾಕ್ರಿ ಕಾಂಗ್ರೆಸ್ ದಿನಕ್ಕೊಂದು ಅಸ್ತ್ರ ಕೊಡ್ತಾ ಇದ್ದಾರೆ, ಅವ್ರ ಮೇಲೆ ಎದ್ದಕ್ಕೆ ಹೋಗ್ರಿ ಅನ್ನೋದು ಬಿಟ್ಬಿಟ್ರೆ ನೀವೇ ಕಿತ್ತಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಬೈಕಂತ ಇರ್ತಕ್ಕಂಥವ್ರು ಇದ್ದಾರೆ. ದಯವಿಟ್ಟು ಇವತ್ತು ನಮ್ಮ ಪಕ್ಷದ ಹೈಕಮಾಂಡ್
ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು, ನಡ್ಡಾ ಅವರು, ಸಂತೋಷ್ ಜಿ ಅವರು, ನಮ್ಮಲ್ಲಿ ರಾಜ್ಯದ ಅಧ್ಯಕ್ಷರಾದಂಥ ಬಿ.ವೈ. ವಿಜೇಂದ್ರ ಅವರು, ಹರ್ಷ ಅವರು, ಯಡಿಯೂರಪ್ಪ ಅವರು, ಇನ್ನು ಹಿರಿಯ ಮುಖಂಡರುಗಳೆಲ್ಲ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬರಬೇಕು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಭ್ರಷ್ಟಾಚಾರ ಮಾಡ್ತಾ ಇದೆ, ನಿಮ್ಗೇನಾದ್ರು